So hi guys, good morning. After so long days, welcome back to Sanu Vlogs. Sanu ಕಡೆಯಿಂದ ಕೋಟಿ ನಮಸ್ಕಾರ. ಗೈಸ್ ಐ ಡೋಂಟ್ ನೋ ನಾನು ಹೇಗೆ ಸ್ಟಾರ್ಟ್ ಮಾಡಲಿ ಏನು ಹೇಳಲಿ ಅಂತ. ತುಂಬ ಇವತ್ತಿನ ಡೇ ತುಂಬ ಸ್ಪೆಷಲ್, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾವು ಈ ಡೇಗೆ ತುಂಬ ವರ್ಷ ವೆಯ್ಟ್ ಮಾಡಿದ್ವಿ ಗೈಸ್. ಲಿಟ್ರಲಿ ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತು ಇವಾಗ ನಾವು ಎಷ್ಟು ಖುಷಿಯಲ್ಲಿ ಇದ್ದೀವಿ ಅಂತ. ಏನು ಅಂತ ರಿವೀಲ್ ಮಾಡ್ತೀನಿ, ವಿಡಿಯೋನ ಫುಲ್ ನೋಡಿ. ಸೊ ಅಲ್ಲಿಗೆ ಹೋಗಬೇಕು. ಸೊ ಎದ್ದು ಇವಾಗ ತಾನೇ ಫ್ರೆಶಪ್ ಆಗಿ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ. ಬಿಡಬೇಕು ಗೈಸ್, ಹೋಗ್ಬೇಕಾದ್ರೆ ಬ್ಲಾಗ್ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿ ಬರ್ತಾರೆ, ಪ್ರತಿಯೊಬ್ಬರ ಕೈಯಲ್ಲಿ ಮಾತಾಡಿಸ್ತೀನಿ. ದಿನ ಆಯಿತು, ಎಕ್ಸಾಮ್ಸ್ ನಡೀತಿದೆ, ಅದಕ್ಕೆ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ. ಬಿಕಾಸ್ ವಿಡಿಯೋಸ್ ಮಾಡಿದ್ದೀನಿ, ಅದು ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇಲ್ಲ. ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ಒಂದು ಸ್ವಲ್ಪ ಚಾಲೆಂಜಿಂಗ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ನಮ್ಮ ಗಾನು ಗುಂಡು ಜೊತೆ, ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಡೇ ತುಂಬ ಸ್ಪೆಷಲ್ ಗೈಸ್. ಸೊ ನಾನು ಅದನ್ನ ಈಗ ರಿವೀಲ್ ಮಾಡ್ತೀನಿ. ನಾನು ಹಾಯ್ ನೋಡಿ, ಹಾಯ್ ಜಾಕ್ಸ್, ಹಾಯ್ ನಾಟ್ ಹಾಯ್. ಜಾಜಿ ತುಂಬ ಡಲ್ ಆಗಿದೆ. ಕಮೆಂಟ್ ಮಾಡಿ, ಮಿಸ್ ಮಾಡ್ಕೊಂಡಿರಲ್ಲ. ನಾನು ಮಾಡ್ಕೊಂಡು ಹಾಗೆ ಮಾತಾಡ್ತಾ ನಾವು ಫನ್ ಮಾಡಿಕೊಂಡು ನಮ್ಮ ಅನುಗೆ ಎಲ್ಲ ಹೇಳಿ, ನಾನು ಜೊತೆ ತುಂಬ ಫನ್ ಮಾಡಿಕೊಂಡು ಅನುಗೆ ಕಾಲು ಎಳಿತಿದ್ವಿ. ಆ್ಯಂಡ್ ಹೀಗೆ ಕಾರಲ್ಲಿ ಹೋಗ್ಬೇಕಾದ್ರೆ ನಾವು ತುಂಬ ಕಾಮಿಡೀಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸುಮ್ಮನೆ. ಆ್ಯಂಡ್ ಮುಂದ್ಗಡೆ ಫ್ಯಾಮಿಲಿ ಎಲ್ಲ ಕೂತಿದ್ರು, ನಾವು ಬ್ಯಾಕ್ ಸೈಡ್ ಕೂತಿದ್ವಿ. ಹಾಗೆ ಅಮ್ಮನೆಲ್ಲ ಕರೆದು ಅಮ್ಮಗೊಂದು ಹಾಯ್ ಮಾಡಿ, ನೆಕ್ಸ್ಟ್ ನಮ್ಮ ಚಿಕ್ಕಿನ ಕರೆದು ಚಿಕ್ಕಿಗೆ ಹಾಯ್ ಮಾಡಿ, ಹಾಗೆ ನಮ್ಮ ಅತ್ತೆ ಹತ್ರ ಒಂದು ಸ್ವಲ್ಪ ಫನ್ ಮಾಡ್ಕೊಂಡು ಕಾಮಿಡಿ ಮಾಡಿ ನಗ್ತಾ ಇದ್ವಿ. ನೆಕ್ಸ್ಟ್ ಹಾಸ್ಪಿಟಲ್ ರೀಚ್ ಆದ್ವಿ. ಅಲ್ಲಿ ರಸ್ಕ್ ಬ್ರೆಡ್ ಎಲ್ಲ ತೊಗೊಂಡು, ಹಾಗೆ ಫ್ರೂಟ್ ಜ್ಯೂಸಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಗೊತ್ತಲ್ಲ ಗೈಸ್, ನಾವು ನಮಗೆ ಅಂತ ಒಂದು ಜ್ಯೂಸ್ ತೊಗೊಂಡು, ಮಸ್ಕ್ಮಿಲನ್ ಜ್ಯೂಸ್ ತೊಗೊಂಡು ಹಾಸ್ಪಿಟಲ್ ಒಳಗೆ ಎಂಟ್ರಿ ಕೊಟ್ವಿ. ಅಲ್ಲಿ ಹೋದರೆ ಎಂಟ್ರಿ ಪಾಸ್ ಇಲ್ಲದೆ ಬಿಡಲ್ಲ ಅಂದರು. ಅದು ಒನ್ ಟೈಮ್ಗೆ ಇಬ್ಬರು ಮಾತ್ರ ಹೋಗ್ಬೇಕಂತ ಹೇಳಿದರು. ನೋಡೋಣ ನೆಕ್ಸ್ಟ್ ಗೈಸ್. ಇವಾಗ ಜಸ್ಟ್ ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ ಒಳಗಡೆ. ಇಲ್ಲಿ ಎಂಟ್ರಿ ಪಾಸ್ ಇಲ್ಲದೆ ಬಿಡಲ್ಲ ಅಂತ ಹೇಳಿದ್ದಾರೆ. ಜಸ್ಟ್ 2 ಮೆಂಬರ್ಸ್ ಮಾತ್ರ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ವೇಟಿಂಗ್ ಏರಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಬ್ಬಿಬ್ಬರೇ ಹೋಗಿ ನೋಡ್ಬೇಕಂತೆ. ಅಲ್ಲಿ ಒಳಗಡೆ ಹೋಗ್ತೀನಿ, ಏನಾಗುತ್ತೆ ಏನಂತ ಗೊತ್ತಿಲ್ಲ ನಿಜ ಗೈಸ್. ಬಟ್ ತುಂಬ ಎಕ್ಸೈಟಿಂದ ಬೆಳಗ್ಗೆ ಎದ್ದು ಬಂದಿದ್ದೀವಿ. ನೋಡಿದ್ರೆ ನಮಗೆ ಆ್ಯಕ್ಚುಲಿ ದೂರ ಗೈಸ್, ಅಲ್ಲಿಂದ ಬರೋಷ್ಟರಲ್ಲಿ ಇವಾಗ 1.5 hour 2 hour ಆಯಿತು ಟ್ರಾಫಿಕಲ್ಲಿ. ಅಲ್ಲಿಂದ ಬರೋಷ್ಟರಲ್ಲಿ ಇಷ್ಟ ಆಯಿತು. ಮತ್ತು ಇವಾಗ ನೋಡಿದ್ರೆ ನೋಡಿ ಗೈಸ್, ನಮ್ಮ ಅಕ್ಕ ಹೊಸ ಸಿಸ್ಟರ್ ಬಂದಿದ್ದಾಳೆ ಅಂತ ನನ್ನ ಜೊತೆ ಮಾತಾಡ್ತಾ ಇಲ್ಲ. ಏನು ಮಾತಾಡಬೇಕು? ಎಷ್ಟು ಎಕ್ಸೈಟ್ ಇದೆಯಾ ನೀವು ಬೇಕಿಂಗ್ ಮಾಡೋಕ್ಕೆ? ತುಂಬ ಎಕ್ಸೈಟ್ ಇದ್ದೀನಿ ಗೈಸ್. ಯಾಕಂದರೆ ಇವ್ರು ಯಾರೂ ನನ್ನ ಅಕ್ಕ ಅನ್ನಲ್ಲ. ನಾನೇ ದೊಡ್ಡೋಳು, ಓಕೆನಾ, ನಾನೇ ಎಲ್ಡರ್ ಸಿಸ್ಟರ್ ಎಲ್ಲರಿಗೂ. ಬಟ್ ಒಬ್ರು ಅಕ್ಕ ಅನ್ನಲ್ಲ ನನ್ನ. ಅಟ್ಲೀಸ್ಟ್ ಈಗ ಬರೋ ಬೇಬಿ, ಈಗ ಬರೋ ಗೈಸ್ ಆ ಪಾಪುನೆಲ್ಲ ಹೊಡಿತಾಳಂತೆ ಗೈಸ್ ನಮ್ಮ ಅಕ್ಕ. ಅಕ್ಕ ಅಂದಿಲ್ಲ ಅಂದರೆ ಇಲ್ಲ ಗೈಸ್, ಆಬ್ವಿಯಸ್ಲಿ ಅವಳು ಈಗ ಬರೋಳು ನನಗಿಂತ 23 years ಚಿಕ್ಕವಳು. ನೋಡಿ ಗೈಸ್, ಎಷ್ಟೊತ್ತಿಂದ ವೇಟ್ ಮಾಡ್ತಿದೀವಿ. ಜಸ್ಟ್ 2 ಮೆಂಬರ್ಸ್ ಅಷ್ಟೇ ಬಿಡೋದು ಅಂತಿದ್ದಾರೆ. ನಾವು ಜಾಯಿಂಟ್ ಫ್ಯಾಮಿಲಿ ಬೇರೆ, ಇಡೀ ಕಾರ್ ತುಂಬಿಕೊಂಡು ಆಕ್ಚುಲಿ ಗೈಸ್ ನಾನು ತುಂಬಾ ವೇಟ್ ಮಾಡಿದ್ದೆ. ಬಂದಿದೀವಿ. ಅವ್ರು ನೋಡಿದ್ರೆ ಇಬ್ಬಿಬ್ರೆ ಹೋಗ್ರಿ ಅಂತಿದ್ದಾರೆ. ಎಕ್ಸ್ಪ್ರೆಷನ್ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಕಿತ್ತಾಡ್ತಾ ಇದೀವಿ ಈಗ, ಯಾರು ಫಸ್ಟ್ ಹೋಗ್ಬೇಕು, ಯಾರು ಸೆಕೆಂಡ್ ಹೋಗ್ಬೇಕು ಅಂತ. ಅದನ್ನ ಟೋಟಲ್ ಆಗಿ ಕ್ಯಾಪ್ಚರ್ ಮಾಡಕ್ ಆಗಲ್ಲ ಗೈಸ್, ಬಿಕಾಸ್ ಒಬ್ಬೊಬ್ರೆ ಹೋಗ್ತಾ ಇರೋದಲ್ವಾ. ಸೊ ಅವ್ರ ಎಕ್ಸೈಟ್ಮೆಂಟ್ ನಮಗ್ ಗೊತ್ತಿಲ್ಲ. ನಾವು ಹೋದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಫೇಸ್ ರಿವೀಲ್ ಮಾಡ್ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಗೈಸ್. 3 months ಆದ್ಮೇಲೆ ಮಾಡ್ತೀವಿ. ನೋಡಿಲ್ಲ, ಲೈಕ್ 3 months ಆದ್ಮೇಲೆ ರಿವೀಲ್ ಮಾಡೋಣ, ಅಲ್ಲಿ ತನಕ ಬೇಡ. ಬಿಕಾಸ್ ಬೇಬಿ ಹೆಲ್ತ್ ನಾವು ನೋಡ್ಬೇಕಲ್ವಾ. ಬರುತ್ತೆ, ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು, ಚೆನ್ನಾಗಿ ಕಾಲೇಜ್ ಹೋಗ್ಬೇಕು, ಬರ್ಬೇಕು. ದಟ್ಸ್ ಆಲ್. ನಮಗೆ ಖುಷಿ ಆದ್ರೆ ಇದರಿಂದ ವಾಯ್ಸ್ ಕ್ವಾಲಿಟಿ ಬರುತ್ತೆ ಗೈಸ್. ಅದರಿಂದನೇ ತಾನೇ ನಿಮಗೆ ಕೇಳಿಸುತ್ತೆ. ಇವಾಗ ನೋಡಿ ಇಲ್ಲಿ ಎಷ್ಟೊಂದು ವಾಯ್ಸ್ ಇದೆ, ಬಟ್ ನಾವು ಮೈಕ್ ಹಾಕಿರೋದ್ರಿಂದ ಎಕ್ಸಾಕ್ಟ್ಲಿ ನಮ್ಮ ವಾಯ್ಸ್ ನಿಮಗೆ ಕೇಳಿಸ್ತಿದೆ. ನಮಗೆ ಆಕ್ಚುಲಿ ನಾವು ಮಾತಾಡೋದು ಕೇಳಿಸಿಲ್ಲ, ಅಷ್ಟೊಂದು ಸರೌಂಡೆಡ್ ವಾಯ್ಸ್. ತುಂಬಾ ಕ್ರೌಡ್ ಇದೆ ನೋಡಿ ವೇಟಿಂಗ್ ಏರಿಯಲ್ಲಿ. ಓಕೆ ಗೈಸ್, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ವಿ ಆರ್ ವೈಟಿಂಗ್ ಗೈಸ್. ಹಂಗೆ ಗರ್ಲ್ ಬೇಬಿಗೆ ಕ್ಯೂಟ್ ನೇಮ್ ಸ್ವಲ್ಪ ಸಜೆಸ್ಟ್ ಮಾಡಿ. ಹಂಗೆ ಗೈಸ್ ನಾವು ಲೆಟರ್ ಹೇಳ್ತೀವಿ, ನೀವು ನೇಮ್ಸ್ ಸಜೆಸ್ಟ್ ಮಾಡಿ. ಟ್ರೆಂಡಿಂಗ್ ಅಲ್ಲಿ ಇರೋ ಒಂದು ಯೂನಿಕ್ ನೇಮ್. ಗೈಸ್ ನಮ್ಮ ಟ್ರಿಯೋ ಹೆಂಗಿದೆ ಗೈಸ್, ಕಮೆಂಟ್ ಮಾಡಿ. ಯಾರು ಚೆನ್ನಾಗಿದ್ದಾರೆ ಅಂತ ಕಮೆಂಟ್ ಮಾಡಿ. ಅನು ಜಾಜಿ ಗೈಸ್, ಅವರಿಬ್ರು ಗೈಸ್. ಇವಳು ಏನು ಹೇಳಲ್ಲ, ಯಾಕಂದ್ರೆ ಅವ್ಳಿಗೆ ಅವಳೇ ಇಷ್ಟ, ಅದಕ್ಕೆ. ನಾವೆಲ್ಲರೂ ಕ್ಯೂಟ್ ಆಗಿದ್ದೀವಿ ಗೈಸ್. ಇನ್ನೊಂದೇ ಪರ್ಸೆಪ್ಷನ್ಸ್
ದಿಸ್ ಇಸ್ ಗುಡ್ ಗೈಸ್ ಕಂಪೇರಿಂಗ್ ಟು ದಿಸ್. ಏನ್ ಗೊತ್ತಾ, ಅಲ್ಲಿ ಒಳಗಡೆ ಇರೋ ಪಾಪುಗಿಂತ ಇವಳೇ ನಮ್ ಫ್ಯಾಮಿಲಿ ಒಂದು ಚಿಕ್ಕ ಪಾಪು ಗೈಸ್. ನಿಜ ಗೈಸ್, ಅದೇ ಬೇಜಾರು, ನನ್ಗಿಂತ ಚಿಕ್ಕ ಮಗು ಒಂದು ಬಂತಲ್ಲ ಅಂತ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಅವಳ ಏಜ್ ನ ಕಮೆಂಟ್ ಮಾಡಿ ಗೈಸ್, ನೀವೇ ಶಾಕ್ ಆಗ್ತೀರಾ ಕೇಳಿದ್ರೆ. 10+ ಅಷ್ಟೇ ಗೈಸ್ ಇನ್ನೊಳಗೆ. ಗೈಸ್ ನಾನು ಇವಾಗ ಫಸ್ಟ್ ಸ್ಟ್ಯಾಂಡರ್ಡು ಗೈಸ್, ಇವ್ರ ಮಾತ್ ಪ್ರಕಾರ ನಾನು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದೀನಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೀನಿ. ಓಕೆ, ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಗೈಸ್ ಇವಾಗ ಇಲ್ಲಿ ವೆಯ್ಟ್ ಮಾಡಕ್ ಹೇಳಿದ್ದಾರೆ. ನಮ್ಮ ಮಾವ ಮತ್ತೆ ಅಜ್ಜಿ ಹೋಗಿದ್ದಾರೆ ಇವಾಗ ಒಳಗಡೆ. ನೆಕ್ಸ್ಟ್ ಅವ್ರು ಆಚೆಗಡೆ ಬಂದಾದ್ಮೇಲೆ ನಾವು ಹೋಗ್ಬೇಕು. ವಿಲ್ ಸಿ ವಾಟ್ ಹ್ಯಾಪನ್. ನಾನು ಹೋಗ್ಬಿಟ್ಟು ಹೇಳ್ತೀನಿ. ಸರಿ ಓಕೆ ಗೈಸ್, ನಾವು ಇವಾಗ ಅಲ್ಲಿ ಹೋಗಿ ನಾವು ಹೋದಾಗ ಸಿಗ್ತೀವಿ. ಒಳಗಡೆ ಹೋಗ್ಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ. ಬಾಯ್ ಗೈಸ್. ಏನ್ ಗೊತ್ತಾ, ಈಗ ಅವರು ನಮ್ಗೆ ಮಾವ ಆಗ್ಬೇಕು, ಇವ್ರಿಗೆ ಚಿಕ್ಕಪ್ಪ ಆಗ್ಬೇಕು. ನಮ್ಗೆ ಅಣ್ಣ, ನಮ್ ಚಿಕ್ಕಪ್ಪ ಇವ್ಳಿಗೆ ಮಾವ ಆಗ್ಬೇಕು. ಅದೇ ಹೇಳ್ತಾ ಇದ್ದೀನಿ. ನನ್ಗೆ ಮಾವ, ಇವ್ರಿಗೆ ಚಿಕ್ಕಪ್ಪ ಆಗ್ಬೇಕು ಗೈಸ್. ಬಟ್ ನಾವು ಚಿಕ್ಕ ವಯಸ್ಸಿಂದ ಅಣ್ಣ ಅಂತಾನೆ ಕರೆಯೋದು. ನಮ್ ಎಲ್ಲಾರ್ಗು ದೊಡ್ಡಣ್ಣ ತರ ಅವರು. ಬಿಕಾಸ್ ಅವರು ನಮ್ಮ ಲೈಕ್ ಅಮ್ಮವ್ರ ಜನರೇಷನ್ ಲಾಸ್ಟ್ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಹಂಗಾಗಿ ನಾವು ಅಣ್ಣ ಅಂತಾನೆ ಮಾಡಿ ಆ ಬಾಂಡಿಂಗ್ ಇಟ್ಟಿದೀವಿ. ಸೊ ಅವರು ನಮ್ಗೆ ತಂದೆ ಸ್ಥಾನದಲ್ಲಿ ನಿಂತು ಲೈಕ್ ಏನೋ ಒಂದು ಗೈಡ್ ಮಾಡ್ಬೇಕಂದ್ರು, ಒಂದು ಎಜುಕೇಶನ್ ಅಲ್ಲಾಗ್ಲಿ, ಒಂದು ರೈಟ್ ಪಾತ್ ಚೂಸ್ ಮಾಡ್ಬೇಕಂದ್ರು ನಾವು ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದೇ ನಮ್ಮ ಅಣ್ಣಗೆ. ಹೌದು ಗೈಸ್, ಯಾವ್ದು ಸರಿ ಯಾವ್ದು ತಪ್ಪು ನಮ್ಗೆ ಯಾವತ್ತೂ ಅವರು ಬೇರೆಯವರು ಅವ್ರ ಚಿಕ್ಕಪ್ಪ ಅಂದ್ರೆ ಸ್ವಲ್ಪ ದೊಡ್ಡವರು ಆ ತರ ಫೀಲೇ ಆಗ್ಲಿಲ್ಲ. ನಮ್ ಸ್ವಂತ ಅಣ್ಣ ಕಸಿನ್ಸ್ ತರ ಇದ್ದಿದ್ದು ಗೈಸ್. ಹೇಳ್ಬೇಕಂದ್ರೆ ಕಸಿನ್ಸ್ ತರ ನಾವ್ ಇದ್ದಿದ್ದು. ಲೈಕ್ ಏನೋ ಒಂದು ಪ್ರಾಬ್ಲಮ್ ಆಗ್ಲಿ, ಏನೇ ಒಂದು ಶೇರ್ ಮಾಡ್ಕೊಂತಿದ್ವಿ. ನಮ್ಮ ಅಣ್ಣನೂ ಅಷ್ಟೇ ಗೈಸ್, ಜಾಸ್ತಿ ಫ್ರೆಂಡ್ಸ್ ಹತ್ರ ಆಗ್ಲಿ ಫ್ಯಾಮಿಲಿ ಹತ್ರ ಆಗ್ಲಿ ಶೇರ್ ಮಾಡ್ಕೊಳ್ಳಲ್ಲ. ಲೈಕ್ ನಮ್ಮ ಹತ್ರ ಬಂದು ಹಿಂಗಾಯ್ತು ಅಂತೆಲ್ಲ ಶೇರ್ ಮಾಡ್ಕೊಂತಾರೆ. ತುಂಬಾ ಕಮ್ಮಿ ಗೈಸ್ ನಮ್ಮ ಅಣ್ಣ ಮಾತಾಡೋದು. ಅಷ್ಟು ತುಂಬಾ ಚೆನ್ನಾಗಿ ನಮ್ಮನ್ನ ನೋಡ್ಕೊಳ್ತಾ ಇದ್ರು ಗೈಸ್. ನನಗಂತೂ ಫುಲ್ಲು ಚಿಕ್ಕ ವಯಸ್ಸಿಂದನೂ ಏನ್ ಡ್ರೆಸ್ ಹಾಕೊಬೇಕು ನಾನು, ಲೈಕ್ ಪೇರೆಂಟ್ಸ್ ಮೀಟಿಂಗ್ ನಮ್ಮ ಪಪ್ಪ ಬರ್ದೇ ಇದ್ದಾಗ ನಮ್ಮ ಚಿಕ್ಕಪ್ಪನೇ ಬಂದಿರೋದುಂಟು. ಮತ್ತೆ ಡ್ರೆಸ್ ಎಲ್ಲಾನು ಇವಾಗ ನಮ್ಮಪ್ಪ ಅಮೌಂಟ್ ಅಂತ ಇಷ್ಟು ಕೊಟ್ಬಿಡ್ತಿದ್ರು, ಯಾಕಂದ್ರೆ ಆಕ್ಚುಲಿ ಅಣ್ಣ ಬ್ಯಾಂಗ್ಳೂರಲ್ಲಿ ಓದ್ತಿದ್ದು. ಸೊ ಮಾಲಲ್ಲೇ ನನಗೆ ನಾನು ಆಕ್ಚುಲಿ ಇವಾಗ ಯಾಕೆ ಬ್ರ್ಯಾಂಡೆಡೇ ಇಷ್ಟ ಲೈಕ್ ಮಾಡ್ತೀನಿ ಅಂತಂದ್ರೆ ಆಕ್ಚುಲಿ ನಮ್ಮ ಅಣ್ಣ ಇಂದನೇ. ನಾನು ಚೈಲ್ಡ್ಹುಡ್ ಇಂದನೂ ಬ್ರ್ಯಾಂಡೆಡೇ ನಾನು ಯೂಸ್ ಮಾಡಿರೋದು. ಸೊ ಅದಕ್ಕೆ ನಾನು ಬ್ರ್ಯಾಂಡೆಡೇ ಲೈಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಹಿಮ್. ಸೊ ಲೆಟ್ಸ್ ಸಿ ಗೈಸ್. ಅವ್ರಿಗೂ ತುಂಬಾ ಇಷ್ಟ ಬೇಬಿ ಗರ್ಲ್ ಅಂತಂದ್ರೆ. ಓಕೆ, ನಮ್ಮನ್ನು ಮಾತಾಡ್ತಾ ಎಲ್ಲೆಲ್ಲೋ ಹೋಗಿ ಏನೇನೋ ಎಮೋಷನಲ್ ಆಗ್ತಾ ಇದ್ದಾಳೆ. ಹೌದು ಗೈಸ್, ಆ ಥರ ಫೀಲ್ ಆಗುತ್ತೆ. ಯಾಕಂದ್ರೆ ಅವ್ರು ನಮ್ಮ ಜೊತೆ ಅಷ್ಟು ತುಂಬ ಚೆನ್ನಾಗಿದ್ದು. ಲೈಕ್ ಒಬ್ರಿಗೆ ಅಂತ ಏನಿಲ್ಲ, ಎಲ್ಲರೂ ಈಕ್ವಾಲಿಟಿ ಆಗಿ ನೋಡ್ತಿದ್ರು. ಆ್ಯಂಡ್ ಈವನ್ ನನಗೆ ಏನು ತುಂಬ ನೆನಪು ಅಂದರೆ ನಾನು ನಮ್ಮ ಮಾವನ ಬಿಟ್ಟಿರ್ತಾನೆ ಇರಲಿಲ್ಲ ಗೈಸ್. ಚಿಕ್ಕ ವಯಸ್ಸಲ್ಲಿ ನಾನು ಇವಳು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು. ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಅಮ್ಮಂದ್ರೆ ನೋಡ್ಕೊಂಡಿದ್ರು, ಮಾವ ನೋಡ್ಕೊಳ್ತಾ ಇದ್ರಂತೆ ಎಲ್ಲ ಹೇಳ್ತಾರೆ, ನೋಡ್ಕೊತಿದ್ರು ಅಂತ. ನಮ್ಮನೇಲಿ ತುಂಬ ವರ್ಷಗಳಿದ್ದಿದ್ದು ಗೈಸ್, ನನ್ನ ಜೊತೆನೇ ಬೆಳೆದಿರೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಬಾಂಡಿಂಗು. ಲೈಕ್ ಅವ್ರ ಮದುವೆಗೆ ಹೋಗ್ಬೇಕಾದ್ರೆ ಲೈಕ್ ಬೇರೆ ಮನೆ ಮಾಡಿದಾಗಲೂ ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಅಳು ಬಂತು, ನನಗೆ ಆಗಲಿ ಅಮ್ಮಗೆ ಆಗಲಿ. ಸೊ ನೆಕ್ಸ್ಟ್ ಇವಾಗ ಅವ್ರಿಗೆ ಅಂತ ಒಂದು ಫ್ಯಾಮಿಲಿ, ಅವ್ರದ್ದು ಅಂತ ಒಂದು ಮಗು ಎಲ್ಲ ಬಂದಾದ್ಮೇಲೆ ಆ ಪ್ರೀತಿಯಲ್ಲಿ ಅಲ್ಲಿ ತೋರಿಸ್ತಾರೆ ಅನ್ನೋದೊಂದು ಸ್ವಲ್ಪ ಗಿಲ್ಟ್ ಇದೆ. ಬಟ್ ಸ್ಟಿಲ್ ತುಂಬ ಹ್ಯಾಪಿ ಇದೆ, ಅವ್ರಿಗೂ ಒಂದು ಮಗು ಬಂದಿದೆ. ಗೈಸ್ ಫಸ್ಟ್ ಹೋಗಿದ್ದೆ ನಮ್ಮ ಮಾವ ನಮ್ಮ ಅಜ್ಜಿ ನೋಡಿ. ನಮ್ಮ ಮಾವ ಎಷ್ಟು ಖುಷಿಯಿಂದ ಆಚೆ ಬಂದರು. ಈಸ್ ಜಸ್ಟ್ ಎಕ್ಸ್ಪ್ರೆಸಿಂಗ್ ಈಸ್ ಹ್ಯಾಪಿನೆಸ್ ಗೈಸ್. ನೆಕ್ಸ್ಟ್ ನಾನು ಮತ್ತು ನಮ್ಮ ಚಿಕ್ಕಿ ಹೋದ್ವಿ ಗೈಸ್. ಎಲ್ಲರ ಒಪಿನಿಯನ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇಬ್ಬರು ಹೆಲ್ದಿ ಆಗಿದ್ದಾರೆ ಗೈಸ್. ನಮ್ಮ ಮಾವ ಥರನೇ ಇದ್ದಾರೆ ಬಿಟ್ಟು ಚೆನ್ನಾಗಿದ್ದು. ಇಬ್ಬರು ಹೆಲ್ದಿ ಆಗಿದ್ದಾರೆ, ಅಷ್ಟೇ ಸಾಕು. ನೋಡೋಣ, ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ ಫ್ಯಾಮಿಲಿ ಪರ್ಮಿಷನ್ ಎಲ್ಲ ತೊಗೊಂಡು. ಎಷ್ಟು ಖುಷಿ ಆಯಿತು, ಸೂಪರ್ ಖುಷಿ ಆಯ್ತು ಗೈಸ್. ಇವಾಗ ಜಸ್ಟ್ ಮನೆಗೆ ಬಂದ್ವಿ, ತುಂಬ ಲೈಕ್ ಬೇಗ ಬಂದ್ವಿ ಗೈಸ್, ಟ್ರಾಫಿಕ್ ಏನಿರಲಿಲ್ಲ. ಹಾಯ್ ಮಾ. ಜಾಗಿ ಡೋರ್ ಓಪನ್ ಮಾಡ್ತಿದ್ದಾರೆ ಗೈಸ್. ವಿಲ್ ಗೋ ಸೂನ್. ಜಾಜಿ ಇವತ್ತು ಐ ಬ್ರಾಟ್ ಸಮ್ ಜ್ಯೂಸ್. ಇವಾಗ ತಾನೇ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಇಯರ್ಸ್ ವೆಯ್ಟ್ ಮಾಡಾದ್ಮೇಲೆ ದ ಡೇ ಈಸ್ ಟುಡೇ. ನಮ್ಮ ಫ್ಯಾಮಿಲಿಗೆ ಮತ್ತೊಂದು ಲಕ್ಷ್ಮಿ ಹುಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಫ್ಯಾಮಿಲಿ ಎಲ್ಲ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಅವ್ರ ಜೊತೆ ಮಾತಾಡ್ಸೋಣ ಅಂದ್ಕೊಂಡ್ವಿ, ಬಟ್ ಅಷ್ಟು ಟೈಮ್ ಸಿಗಲಿಲ್ಲ. ಅಲ್ಲಿ ಹಾಸ್ಪಿಟಲಲ್ಲೆಲ್ಲ ಲೈಕ್ ಫೋನ್ ತೆಗೆದು ಮಾತಾಡೋಷ್ಟು ಅವ್ರು ಲೈಕ್ ಎಲ್ಲ ಲೈಕ್ ಮಗು ನೋಡಬೇಕು ಆ ಥರ ಎಕ್ಸೈಟ್ಮೆಂಟಲ್ಲಿ ಇದ್ದರು. ಯಾರೂ ಮಾತಾಡೋ ಇದರಲ್ಲಿ ಇದ್ದಿಲ್ಲ. ಬಟ್ ಸ್ಟಿಲ್ ನಾವು ಒಂದು ಸ್ವಲ್ಪ ಕ್ಯಾಪ್ಚರ್ಸ್ ಮಾಡಿದ್ದೀವಿ, ಅದೆಲ್ಲ ಹಾಕ್ತೀನಿ. ಆ್ಯಂಡ್ ನಮ್ಮ ಮಾವ ಹತ್ರ ಮಾತಾಡಿಸ್ಬೇಕು ಅಂದ್ಕೊಂಡ್ವಿ, ಬಟ್ ಮಾವ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ರು, ನೈಟೆಲ್ಲ ನಿದ್ದೆ ಇರಲಿಲ್ಲ ಅಂತ ನಮ್ಮಣ್ಣ.
ಮತ್ತೆ ಅಪ್ಕಮಿಂಗ್ ಡೇಸಲ್ಲಿ ನಾವು ಮಗುನ ರಿವೀಲ್ ಮಾಡ್ತೀವಿ, ಫೋಟೋಶೂಟ್ಸ್ ಎಲ್ಲ ಇರುತ್ತೆ, ತುಂಬ ಸೆರೆಮನೀಸ್ ಇರುತ್ತೆ. ಅದೆಲ್ಲ ಖಂಡಿತ ವ್ಲಾಗ್ ಮಾಡಿ ಹಾಕ್ತೀನಿ, ಹೇಗೆ ನಾವು ಎಂಜಾಯ್ ಮಾಡ್ತೀವಿ ಅಂತ. ಇವತ್ತು ಅಷ್ಟೇ ಲೈಕ್ ನಮಗೇನೋ ಎಲ್ಲೋ ಲೈಕ್ ಪಿಕ್ನಿಕ್ ಹೋದಂಗೆ ಅನ್ನಿಸ್ತು. ಲೈಕ್ ಹಾಸ್ಪಿಟಲ್ ಹತ್ರ ಅಲ್ಲೆಲ್ಲ ಕುತ್ಕೊಂಡು ರೌಂಡಾಗಿ ಊಟ ಎಲ್ಲ ಮಾಡಿದ್ದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ಹಾಕಿದ್ದೀನಿ ನೋಡಿ. ಆ್ಯಂಡ್ ಕೀಪ್ ಗೋಯಿಂಗ್ ಆನ್, ಎಂಜಾಯ್ ಗೈಸ್. ಇವಾಗ ಇವರಿಬ್ಬರನ್ನ ಕೇಳೋಣ, ಇವರಿಬ್ರು ಎಷ್ಟು ಖುಷಿಪಟ್ರು ಅಂತ. ಅಷ್ಟೇ. ತುಂಬ ಖುಷಿ ಆಯ್ತಮ್ಮ. ಹೋಗಿದ್ದ ತುಂಬ ದೂರ ಆಯಿತು, ಆದ್ರೇನು ಅಲ್ಲಿ ಹೋಗಿ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ತುಂಬ ದಿವಸದ ಕನಸಿತ್ತು ನಮ್ಗೆ. ತುಂಬ ಹ್ಯಾಪಿಯಾಗಿದ್ದೀರಿ, ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ರಿ ಇವತ್ತಿನ ಬ್ಲಾಗ್. ಇವಾಗ ಜಾಜಿನ ಕೇಳೋಣ. ಇಲ್ಲ ಜಾಜಿ. ಥ್ಯಾಂಕ್ ಯು ಸಾನು ಫಾರ್ ವೆಲ್ಕಮಿಂಗ್ ಮೀ ಫಾರ್ ಯುವರ್ ವ್ಲಾಗ್. ಇದು ನಮ್ಮ ವ್ಲಾಗ್, ನಥಿಂಗ್ ಎಲ್ಸ್ ಟು ವೆಲ್ಕಮ್. ಯು ಆರ್ ಆಲ್ವೇಸ್ ಮೈ ಹೋಮ್. ಓಕೆ ಗೈಸ್, ಇವಳು ಈ ವರ್ಷ ಪೂರ್ತಿ ಅಲ್ಲ, ನನ್ನ ಜನ್ಮ ಪೂರ್ತಿ ಕೊಟ್ಟರು ನಾನು ಹೊಗಳ್ತಾನೆ ಇರ್ತಾಳೆ, ಅದರಲ್ಲಿ ಬೇರೆ ಮಾತಿಲ್ಲ. ಸೊ ಈಗ ಮಗು ಬಂದರೆ ತುಂಬ ಖುಷಿ ಆಯಿತು, ಎಲ್ಲರಿಗೂ ತುಂಬ ಖುಷಿ ಆಯಿತು, ನಮಗೂ ತುಂಬ ಖುಷಿ ಆಯಿತು. ಯಾಕಂದರೆ ಅದು ನಾನು ಫಸ್ಟೇ ಹೇಳಿದ್ದೀನಿ ಅನಿಸುತ್ತೆ, ಅದನ್ನ ಆ್ಯಡ್ ಮಾಡ್ತಾಳೆ ಇವಳು ಕ್ಲಿಪ್ಪಿಂಗಲ್ಲಿ. ಯಾರೂ ಅಕ್ಕ ಅಂತ ಇರಲಿಲ್ಲ ಇದುವರೆಗೂ. ಅದೊಂದು ಫಸ್ಟ್ ನನಗೆ ಖುಷಿ ಆಗೋ ಕಾರಣನೇ ನನ್ನ ಅಕ್ಕ ಅನ್ನೋರೊಬ್ಬರು ಬರ್ತಾವ್ರೆ ಫ್ಯಾಮಿಲಿದಲ್ಲಿ ಅನ್ನೋದಷ್ಟೇನೆ. ಬಟ್ 23 ಇಯರ್ಸ್ ಡಿಫ್ರೆನ್ಸ್ ಇರುತ್ತಲ್ಲ, ಅದು ತುಂಬ ಖುಷಿ. ಹೆಂಗಿರುತ್ತೆ ಏನು, ನಾವು ಹೆಂಗೆ ನೋಡ್ಕೋತೀವಿ. ಈಗ ನಮ್ಮ ಅಣ್ಣ ಅಂತೂ ನಮ್ಮನ್ನ ಸ್ವಂತ ಮಕ್ಕಳ ಥರನೇ ನೋಡ್ಕೊಂಡಿದ್ದಾರೆ, ಹಂಗೆ ಬೆಳೆಸಿದ್ದಾರೆ. ಈಗ ನಮ್ಮ ಟರ್ನ್, ಅವ್ರ ಮಗುನ ನಾವು ಅದೇ ರೀತಿ ನೋಡ್ಕೊಬೇಕಲ್ವಾ. ಸೊ ನೋಡೋಣ, ಅಪ್ಕಮಿಂಗ್ ಡೇಸಲ್ಲಿ ನಾವು ಮಂತ್ಲಿ ಶೂಟ್ ಮಾಡೋದಕ್ಕೆಲ್ಲ ಪ್ಲ್ಯಾನಿಂಗ್ ಮಾಡಿ ಇವಾಗಲೇ ರೆಡಿ ಮಾಡಿ ಇಟ್ಟಿದ್ದೀವಿ. ನೋಡೋಣ, ಎಲ್ಲ ಮಾಡ್ತೀವಿ, ನೀವು ನೋಡ್ತಾ ಇರ್ತೀರಾ ನಾವು ಏನೇನು ಮಾಡ್ತೀವಿ ಅಂತ, ಎಲ್ಲ ಹಂಚ್ಕೋತೀರಿ. ಬಟ್ ನಾವು ಇದನ್ನ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಲೇಟ್ ಆಯಿತು. ಬಟ್ ಇಟ್ಸ್ ಓಕೆ, ಇನ್ನು ಬರೋ ಕಮ್ಮಿಂಗ್ ಡೇಸಲ್ಲೆಲ್ಲ ಮೆಮೊರೀಸ್ನೆಲ್ಲ ಕ್ಯಾಪ್ಚರ್ ಮಾಡೋಣ. ನಮ್ಮ ಜೊತೆ ನೀವು ನೋಡಿ, ನಿಮ್ಮ ಜೊತೆ ನಾವು ನೋಡ್ತೀವಿ, ಎಂಜಾಯ್ ಮಾಡೋಣ. ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಜಸ್ಟ್ ಈಗ ಹಾಸ್ಪಿಟ್ಲ್ಗೆ ಅಂತ ಹೋಗಿದ್ದು, ಬಟ್ ಅದು ಫ್ಯಾಮಿಲಿ ಮೀಟಪ್ ಥರ ಆಗೋಯ್ತು. ಸೇಮ್ ಡೇ ಪೂರ್ತಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ದು, ಜೊತೆಲಿ ಕುತ್ಕೊಂಡು ಊಟ ಮಾಡಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ಇವಾಗ ಅದೊಂದು ಮೆಮೊರಿ ಹೇಳಿದ್ದೆ, ನಾನು ಅಲ್ಲಿ ಇರಲಿಲ್ಲ. ನೋಡೋಣ ಏನು ಕ್ಯಾಪ್ಚರ್ ಮಾಡಿದ್ದಾಳೋ ಇಲ್ಲೋ. ನಾನು ವ್ಲಾಗ್ ನೋಡೋಕೆ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ ಹೆಂಗೆ ಎಡಿಟ್ ಮಾಡ್ತಾಳೆ, ಯಾವಾಗ ಪೋಸ್ಟ್ ಮಾಡ್ತಾಳೆ ಅಂತ. ನಾನು ಹೇಳೋವರೆಗೂ ಇವಳು ವಿಡಿಯೋಸೇ ಮಾಡಕ್ ಹೋಗಲ್ಲ. ಅದು ಲೈಕ್ ಗೈಸ್ ಹ್ಯಾಬಿಟ್ ಆಗ್ಬೇಕಲ್ವಾ. ನಾನು ಇಷ್ಟು ದಿನ ಲೈಕ್ ಹೆಂಗೆ ಅಂದ್ರೆ, ನಾನು ಫೋನ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಫ್ಯಾಮಿಲಿ ಅಂತ ಬಂದ್ರೆ ಜಸ್ಟ್ ಅವ್ರ ಹತ್ರ ಒಟ ಅಂತ ಮಾತಾಡ್ತಾ ಇರ್ತೀನಿ, ಎಲ್ಲರ ಹತ್ರ ಹೋಗಿ ಮಾತಾಡೋದ್ರಲ್ಲೇ ಬಿಸಿ ಇರ್ತೀನಿ. ಅದು ಫೋನ್ ತೆಗ್ದು ನಾನು ಏನೋ ಕ್ಯಾಪ್ಚರ್ ಮಾಡ್ಬೇಕು ಅನ್ನೋದು ನಂಗೆ ಇನ್ನೂ ಹ್ಯಾಬಿಟ್ ಆಗ್ಬೇಕು. ಸೊ ಹಂಗಾಗಿ ಮರ್ತೋಗ್ತೀನಿ. ಅವಾಗ ಮತ್ತೆ ಜಾಜಿ ಬಂದು ಇದೆಲ್ಲ ಕ್ಯಾಪ್ಚರ್ ಮಾಡು, ಇದೆಲ್ಲ ವ್ಲಾಗಲ್ಲಿ ಹಾಕು, ಚೆನ್ನಾಗಿರುತ್ತೆ ಅಂತ ಅವಾಗ ನೆನ್ಸ್ದಾಗ ಅವಾಗ ಮತ್ತೆ ಕ್ಯಾಮ್ರಾ ಐತಿ ಕ್ಯಾಪ್ಚರ್ ಮಾಡೋದು. ಆ ಥರ ಜಸ್ಟ್ ಗಾಯ್ಸ್, ನಾನು ಹೇಳ್ತೀನಿ ಅಂದರೆ, ವಿಡಿಯೋಗೋಸ್ಕರ ನಾವು ಏನು ಮಾಡೋದು ಬೇಡ. ಜಸ್ಟ್ ನಾವು ಹೆಂಗಿದ್ದೀವಿ, ಯಾವ ಥರ ಇರ್ತೀವಿ ಅದನ್ನೇ ಕ್ಯಾಪ್ಚರ್ ಮಾಡು, ಅದೇ ಒಂದು ಮೆಮೊರಿ ಥರ ಕಾಣುತ್ತೆ ಅಂತ. ಬಟ್ ಅವಳಿಗೆ ಇನ್ನೂ ಅಭ್ಯಾಸ ಆಗಿಲ್ಲ. ಹೋಪ್ ಇನ್ ಕಮ್ಮಿಂಗ್ ಡೇಸಲ್ಲಿ ಅವಳು ಮಾಡ್ತಾಳೆ, ಅದನ್ನು ಒಂದು ಹ್ಯಾಬಿಟ್ ಥರ ಮಾಡ್ಕೋತಾಳೆ, ಎಲ್ಲಾನು ಕ್ಯಾಪ್ಚರ್ ಮಾಡ್ತಾಳೆ. ಸಡನ್ ಆಲ್ ಆಫ್ ದಿ ಸಡನ್ ಏನೂ ಆಗಲ್ಲ ಗೈಸ್. ನಮಗೂ ಅದೊಂದು ಹ್ಯಾಬಿಟ್ ಆಗಬೇಕು. ಲೈಕ್ ನಾವು ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡೋಕ್ಕೆ ನಮ್ಮ ಡೈಲಿ ಡೇಸಲ್ಲಿ ಅದು ನಮಗೆ ಕಂಟಿನ್ಯೂ ಆದಾಗ ಮಾತ್ರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ಲೈಕ್ ನಾನು ಅದೇ ಹೇಳಿದ್ದೀನಿ, ನನ್ನ ವ್ಲಾಗ್ ಫಸ್ಟ್ ಅಟೆಂಪ್ಟಲ್ಲೇ ಇದರಲ್ಲೇ ಹೇಳಿದ್ದೀನಿ ನಾನು, ಲೈಕ್ ಎಕ್ಸಾಮ್ಸ್ ಇದೆ ಅಂತ. ಎಕ್ಸಾಮ್ ಮುಗ್ದಿದ ತಕ್ಷಣ ನಾನು ಡೈಲಿ ವ್ಲಾಗ್ಸ್ ಪಕ್ಕಾ ಹಾಕ್ತೀನಿ. ಏನು ನಡೆಯುತ್ತೋ ಏನಿಲ್ವೋ ಗೈಸ್, ವ್ಲಾಗ್ ಮಾತ್ರ ಪಕ್ಕಾ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಅದು ಹಾಕ್ತೀನಿ ಅಂತ. ಹಾಕು ಸಾನು, ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಓಕೆ ಗೈಸ್, ಇವತ್ತಿನ ಡೇ ಹೀಗಿತ್ತು. ನೆಕ್ಸ್ಟ್ ನಮ್ಮ ಜಾಗು ನಮ್ಮ ಮನೆ ಕಳಿಸ್ಕೊಡೋದಿದೆ. ಬೇಜಾರಾಗುತ್ತೆ ಗೈಸ್ ಈ ಥರ ಎಲ್ಲ ಕಳಿಸ್ಕೊಡೋಕ್ಕೆ, ಬಟ್ ಇಟ್ಸ್ ಓಕೆ. ಮತ್ತೆ ನಾವು ಸಿಗ್ತಾ ಇರ್ತೀವಿ, ಮಾತಾಡ್ತೀವಿ, ಅವಾಗೆಲ್ಲ ವ್ಲಾಗ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಗೈಸ್, ನಾನು ಇವಾಗ ಒಂದು ಅಂದ್ಕೊಂಡಿದ್ದೀನಿ, ಏನು ಅಂದರೆ ಪ್ರತಿಯೊಂದು ವ್ಲಾಗಲ್ಲೂ ಲೈಕ್ ನಾನು ಎಂಡ್ ಆಫ್ ದಿ ಕ್ಲಿಪ್ಪಲ್ಲಿ ಒಂದು ಮೋಟಿವೇಶ್ನಲ್ ಸ್ಪೀಚ್ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತಿನ ಮೋಟಿವೇಶನ್ ಜಾಜಿಂದ ಸ್ಟಾರ್ಟ್ ಮಾಡೋಣ. ಈ ವ್ಲಾಗದು ಫಸ್ಟ್ ಮೋಟಿವೇಶನ್ ಜಾಗು ಹೇಳಿ. ಲೈಕ್ ಇವಾಗಿರೋ ಜನ್ರೇಷನ್ಗೆ ಲೈಕ್ ಎಲ್ಲ ಏನಂತ ಹೇಳಕ್ಕೆ ಇಷ್ಟಪಡ್ತೀಯ, ಜೆನ್ಜಿ ಕಿಡ್ಸ್ಗೆ ಎಸ್ಪೆಷಲಿ? ವಾಟ್ ವಿಲ್ ಸೇ? ಯಾವ್ದು ರಿಲೇಟೆಡ್? ಒಂದು ಮೋಟಿವೇಟ್ ಆಗುತ್ತೆ ಅನ್ನೋ ಥರ. ಜೆನ್ಸಿ ಕಿಡ್ಸ್ ಅಂತ ಬಂದರೆ ಗೈಸ್, ಅವ್ರಿಗೆ ಇವಾಗ ಎಲ್ಲ ಥರನೂ ಮೋಟಿವೇಟ್ ಮಾಡಲೇಬೇಕು ಅವ್ರಿಗೆ. ಬಟ್ ಪರ್ಟಿಕ್ಯುಲರ್ ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು?
ಪರ್ಟಿಕ್ಯುಲರ್ ಇನ್ ದ ಸೆನ್ಸ್ ಆ ಥರ ಏನೂ ಇಲ್ಲ. ನೀನಾಗಿ ನೀನು ಒಂದು ಓಕೆ ಈ ಥರ ಇದ್ದರೆ, ಇವಾಗ ನನಗೆ ಆಗಲಿ ಗೈಸ್, ನಾನು ಲೋ ಫೀಲ್ ಆದಾಗ ಫಸ್ಟ್ ಟೆಕ್ಸ್ಟ್ ಕಾಲ್ ಮಾಡೋದು ಸೆಕೆಂಡ್ರಿ, ಫಸ್ಟ್ ಟೆಕ್ಸ್ಟ್ ಹಾಕೋದೆ ಜಾಜಿಗೆ, ಜಾಗು ಹಿಂಗಾಯಿತು, ಈ ಥರ ಫೀಲ್ ಆಗ್ತಿದೆ ಅಂತೆಲ್ಲ. ಅವಾಗ ನನಗೆ ಮೋಟಿವೇಟ್ ಮಾಡೋದೇ ಜಾಜಿ ಗೈಸ್. ಹಾನೆಸ್ಟ್ಲಿ ಹೇಳ್ತಾ ಇದ್ದೀನಿ, ನಾನು ಖುಷಿನ ಬೇಕಾದ್ರೆ ನಾನು ತುಂಬ ಜನಕ್ಕೆ ಹೇಳ್ಕೊತೀನಿ, ಬಟ್ ನನ್ನ ಸ್ಯಾಡ್ನೆಸ್ ಅನ್ನೋದು ನಾನು ಜಾಜಿಗೆ ಬಿಟ್ಟರೆ ಯಾರಿಗೂ ಇಲ್ಲ, ನಮ್ಮ ಅಮ್ಮಗೂ ಹೇಳಲ್ಲ. ಸೊ ನೋಡೋಣ, ಅದಕ್ಕೆ ಜಾಜಿ ಹತ್ರನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಹೇಳ್ತೀಯಾ? ನನ್ಗೆ ಅಷ್ಟೆಲ್ಲ ಮೋಟಿವೇಟ್ ಮಾಡ್ತಿಲ್ಲ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್. ಸದ್ಯಕ್ಕೆ ಗೈಸ್ ನಾನು ಏನು ಪ್ಲಾನ್ ಮಾಡ್ಕೊಂಡಿಲ್ಲ, ಆರ್ ಯಾವ ಟಾಪಿಕ್ ಅಂತಾನೂ ಗೊತ್ತಿಲ್ಲ. ಜಸ್ಟ್ ಮೋಟಿವೇಟ್ ಮಾಡಬೇಕು ಅಂದರೆ ನಂಗೆ ಕರೆಂಟ್ ಏನು ಅನಿಸ್ತಾ ಇದೆ ಅಂದರೆ, ಮುಂದೆ ನಮಗೇನು ಗೊತ್ತಿಲ್ಲ. ಫ್ಯೂಚರ್ ನಾಳೆ ಅನ್ನೋದು ಮತ್ತೆ ಬರೋದೇ ಇಲ್ಲ, ಮತ್ತು ಫ್ಯೂಚರ್ನ ನಾವು ಪ್ರಿಡಿಕ್ಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ನಮ್ಮ ಹತ್ರ ಎಷ್ಟು ದಿನ ಇದೆ? 1 ಸೆಕೆಂಡ್ ಇದೆಯಾ, 1 ಡೇ ಇದೆಯಾ, 2 ಡೇ ಇದೆಯಾ? ಎಷ್ಟು 1 ಸೆಕೆಂಡ್ ಇದ್ರೂ ಅದು ಪ್ರೀಶಿಯಸ್ ಅನಿಸ್ತಾ ಇದೆ ಈಗ ಜನ್ರೇಷನ್ ನೋಡ್ತಾ ಇದ್ರೆ, ಆರ್ ಈ ಟೈಮ್ನ ನೋಡ್ತಾ ಇದ್ರೆ. ಸೊ ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಿ, ಇಂಪಾರ್ಟೆನ್ಸ್ ಕೊಡಿ. ಮತ್ತೆ ನಿಮ್ಮ ಲೈಫ್ ಗೈಸ್, ನಿಮ್ಮ ಲೈಫ್ ನೀವೇ ಖಂಡಿತ ಅದನ್ನ ಎಂಜಾಯ್ ಮಾಡಬೇಕು. ನಿಮ್ಮ ಲೈಫ್ ಬಂದು ಬೇರೆಯವ್ರು ಎಂಜಾಯ್ ಮಾಡೋಕ್ಕಾಗಲ್ಲ. ಓಕೆ, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಎಲ್ಲರ ಲೈಫಲ್ಲೂ ಇರುತ್ತೆ. ಇವಾಗ ನಮ್ಮ ಕಂಟ್ರಿಯಲ್ಲಿ ಲೈಕ್ ರಿಚೆಸ್ಟ್ ಬಂದು ಅಂಬಾನಿ, ಅವ್ರಿಗೂ ಒಂದು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ, ಎಲ್ಲರಿಗೂ ಇರುತ್ತೆ ಗೈಸ್. ಅದನ್ನೆಲ್ಲ ಬಿಟ್ಟಾಕಿ ನಮ್ಮ ಹತ್ರ ಏನಿದೆ ಇವತ್ತು ಅದಕ್ಕೆ ಖುಷಿ ಪಡೋಣ. ನಮಗೊಂದು ಲೈಫ್ ಇದೆಯಲ್ಲ ಗೈಸ್, ಎಷ್ಟೋ ಜನ ಇವತ್ತಿರೋರು ನಾಳೆ ಇಲ್ಲ, ಎಷ್ಟೋ ನಾವು ಡೈಮೆಂಡ್ಸ್ನ ಕಳ್ಕೊಂಡಿದ್ದೀವಿ ಆ್ಯಕ್ಚುಲಿ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಅದೇನು ಈಗೋ ಆಗಲಿ, ಆ್ಯಟಿಟ್ಯೂಡ್ ಏನೂ ಬೇಡ. ನಮ್ಮ ಲೈಫ್ ನಾವು ಎಂಜಾಯ್ ಮಾಡಬೇಕು. ಎಲ್ಲನೂ ಲೈಕ್ ಪಾಸಿಟಿವ್ ಆಗಿ ತೊಗೊಳ್ಳಿ ಗೈಸ್, ಏನೇ ಒಂದು ಬರಲಿ ಪಾಸಿಟಿವ್ ಆಗಿ ತೊಗೊಂಡು ಮೂವ್ ಆನ್ ಆಗಿ ಆ್ಯಂಡ್ ಜಸ್ಟ್ ಎಂಜಾಯ್ ಯುವರ್ ಲೈಫ್. ಪದೇ ಪದೇ ಹೇಳ್ತಿದ್ದೀನಿ, ಜಸ್ಟ್ ಎಂಜಾಯ್ ಯುವರ್ ಲೈಫ್. ಆ್ಯಂಡ್ ನಾನು ಯಾವಾಗಲೂ ಫಾಲೋ ಮಾಡೋದು ಇಷ್ಟೇ, ಜಸ್ಟ್ ಬಿ ಪಾಸಿಟಿವ್, ಜಸ್ಟ್ ಗೋ ವಿತ್ ದ ಫ್ಲೋ, ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಇನ್ ಯುವರ್ ಲೈಫ್. ದಟ್ಸ್ ಇಟ್ ಗೈಸ್. ಅದೇ ಒಂದು ಸಿಂಪಲ್ ಮಂತ್ರ. ಮತ್ತು ಯಾವತ್ತು ನೀವು ಯೂನಿವರ್ಸ್ಗೆ ಥ್ಯಾಂಕ್ಫುಲ್ ಆಗಿರಬೇಕು. ಅದು ಕೆಟ್ಟದೇ ಕೊಡಲಿ ಒಳ್ಳೇದೇ ಕೊಡಲಿ, ಬಟ್ ಬಿ ಥ್ಯಾಂಕ್ಫುಲ್ ಫಾರ್ ದ ಯೂನಿವರ್ಸ್. ದಟ್ಸ್ ಇಟ್. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. guys. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಕಂಟೆಂಟ್ಸ್ ರೆಡಿ ಇದೆ. ಅಂಡ್ ನಮ್ಮ ಜಾಜಿ ಜೊತೆ ತುಂಬಾ ಕಂಟೆಂಟ್ಸ್ ಪ್ಲಾನ್ ಮಾಡಿದ್ದೀನಿ. ಅವಳಿಗೆ ಫ್ರೀ ಸಿಗ್ತಾ ಇಲ್ಲ, ಫ್ರೀ ಸಿಕ್ಕಿದ ತಕ್ಷಣ ವೀಕೆಂಡ್ಸ್ ಅಲ್ಲಿ ನಾನು ಪಕ್ಕ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ನಾನು ಎಕ್ಸಾಮ್ ಮುಗಿಲಿ ಅಂತ ಕಾಯ್ತಿದ್ದೀನಿ, ಬಿಕಾಸ್ ನಾನು ಊರಿಗೆ ಹೋಗಿ ಅಲ್ಲಿ ವ್ಲಾಗ್ಸ್ ಮಾಡಬೇಕು ಅನ್ನೋದಕ್ಕೋಸ್ಕರ. ಸೊ ಜಾಜಿ ಜೊತೆ ತುಂಬಾ ವ್ಲಾಗ್ಸ್ ಬರೋದಿದೆ. ಕೀಪ್ ವೈಟಿಂಗ್ ಆ್ಯಂಡ್ ಬೈ ಬೈ. ಜಾನು ಸಾನು ಸೈನಿಂಗ್ ಆಫ್. ಬಾಯ್.